ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕೇಂದ್ರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಕಠಿಣ ಕ್ರಮ ಕೈಗೊಳ್ಳುವಂತಹ ನಿರ್ಧಾರ ಮಾಡಿದೆ. ಅದೇ ಕಾರಣಕ್ಕಾಗಿ ಇನ್ನು ಮುಂದೆ ಯಾರು ಇಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೋ, ಈಗ ತೊಡಗಿಸಿಕೊಂಡಿದ್ದಾರೋ, ಮುಂದೆ ಇಂತಹ ಕೆಲಸ ಕಾರ್ಯಗಳಲ್ಲಿ ಯಾರಾದರೂ ತೊಡಗಿಸಿಕೊಂಡಿದ್ರೆ ಅಂಥವರಿಗೆ 10 ವರ್ಷಗಳ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿ ದಂಡ, 3 ತಿಂಗಳಲ್ಲಿ ವಿಚಾರಣೆಯನ್ನ ಪೂರ್ಣಗೊಳಿಸುವ ಗಡುವನ್ನು ಕೂಡ ನೀಡಲಾಗಿದೆ. ವಿಶೇಷ ತ್ವರಿತ ನ್ಯಾಯಾಲಯಗಳಿಗೆ ಕಾನೂನು ಮಾನ್ಯತೆಯನ್ನ ನೀಡಲಾಗುತ್ತೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು, ಸೋಮವಾರವೇ ನಡೆಯುವಂತಹ ಒಂದು ಕಲಾಪದಲ್ಲಿ ಬಿಲ್ ಮಂಡನೆ ಬಗ್ಗೆಯೂ ಚರ್ಚೆಯನ್ನ ಮಾಡಲಾಗುತ್ತೆ. ಈಗ 4 ಗಂಟೆಗೆ ಕೇಂದ್ರ ಸಚಿವರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕೇಂದ್ರ ಕಠಿಣ ಕ್ರಮವನ್ನ ಕೈಗೊಂಡಿದ್ದು, ಯಾರು ಇಂತಹ ಕಾರ್ಯದಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೋ, ಯಾರು ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೋ ಅಂತವರಿಗೆ 10 ವರ್ಷಗಳ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿ ದಂಡ, ಜೊತೆಗೆ 3 ತಿಂಗಳಲ್ಲಿ ವಿಚಾರಣೆ ಪೂರ್ಣಗೊಳಿಸುವಂತಹ ಒಂದು ಗಡುವನ್ನ ನೀಡಲಾಗಿದೆ. ಸೋಮವಾರ ಕಲಾಪ ಆರಂಭ ಆಗುತ್ತೆ. ಲೋಕಸಭೆ ರಾಜ್ಯಸಭಾ ಕಲಾಪದಲ್ಲಿ ಅವತ್ತು ಇದರ ಬಗ್ಗೆ ಬಿಲ್ ಮಂಡನೆ ಬಗ್ಗೆ ಚರ್ಚೆಯಾಗುತ್ತೆ. ಅಂದು ಸಂಜೆಯ ವೇಳೆಗೆನೆ ಬಿಲ್ ಮಂಡನೆ ಮಾಡುವ ವಿಚಾರದಲ್ಲಿ ಏನು ಮಂಡನೆ ಆಗುವಂತಹ ಚಾನ್ಸಸ್ ಕೂಡ ಇದೆ. नीट एग्जाम पेपर लीक को लेकर के चर्चा नहीं कर पाए। हम तो आज भी फिर से अपील किया है। तो अभी जो महत्वपूर्ण निर्णय कैबिनेट ने लिया है उसका ब्रीफिंग हमारा आईएनबी मंत्री जी ब्रीफिंग करेंगे। हमने आज भी राहुल गांधी जी खुद सदन में थे, तो हमने कहा कि आप बहस तुरंत शुरू कराइए। अब तो कांग्रेस पार्टी ने दिखा दिया कि वो बहस में इंटरेस्ट नहीं है एक्चुअली। अब जो ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರೋ ಚಿದಾನಂದ ಪಟೇಲ್ ಈಗ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ ರೇ, ಈಗಾಗಲೇ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಕೇಂದ್ರ ಅನ್ನುವಂತಹ ಒಂದು ರೀತಿಯಾದಂತಹ ಮಾತುಕತೆಗಳು ಕೇಳಿ ಬರ್ತಾ ಇತ್ತು. ಈ ವಿಚಾರದಲ್ಲೇ ದೊಡ್ಡ ಮಟ್ಟದಲ್ಲಿ ಈಗ ಈ ರೀತಿಯ ಪ್ರತಿಭಟನೆ ಆಗಿರೋದು. ಇಂತಹ ಸಂದರ್ಭದಲ್ಲಿ ಕೇಂದ್ರ ಈಗ ಕ್ಯಾಬಿನೆಟ್ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳ ಬಗ್ಗೆ ಹೇಳೋದಾದ್ರೆ, ನವಿತಾ ಜೈನ್, ಸಿಜೆಪಿಯ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಕೇಂದ್ರ ಸರ್ಕಾರದ ಮೊಂಡುತನಕ್ಕೆ ಕೊನೆಗೂ ಕೂಡ ಎಲ್ಲೊಂದು ಕಡೆ ಸಿಜೆಪಿಯವರು ಮದ್ದು ಹರಿದಿರ್ತಕ್ಕಂಥ ಆ ಮುಖಾಂತರ ಮಹತ್ತರ ಬೆಳವಣಿಗೆಯೊಂದರಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ವಿಶೇಷ ತ್ವರಿತಗತಿಯ ವಿಚಾರಣೆ, ವಿಶೇಷ ನ್ಯಾಯಾಲಯಗಳ ಸ್ಥಾಪನೆಗೆ ಮತ್ತು ಅದಕ್ಕೆ ಕಾನೂನು ಮಾನ್ಯತೆ ಕೊಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ತೆರೆದು 3 ತಿಂಗಳ ಒಳಗಡೆ ವಿಚಾರಣೆಯನ್ನು ನಡೆಸಿ ಅಂತಿಮ ತೀರ್ಪು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಮಹತ್ತರವಾದ ತೀರ್ಮಾನವನ್ನು ಕೇಂದ್ರ ಸಚಿವ ಸಂಪುಟ ಸಭೆ ತೆಗೆದುಕೊಂಡಿರ್ತಕ್ಕಂಥದ್ದು. ನಂತರ ಪ್ರಮುಖವಾಗಿ ಈಗಾಗಲೇ ಎಲ್ಲೊಂದು ಕಡೆ ನೀಟ್ ಪರೀಕ್ಷೆ ಸೋರಿಕೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ತುಪ್ಪ ಆಗಿರ್ತಕ್ಕಂಥದ್ದು. ದೇಶಾದ್ಯಂತ ಎಲ್ಲೊಂದು ಕಡೆ ಯುವಜನರು ಮತ್ತು ವಿದ್ಯಾರ್ಥಿಗಳು ಬೀದಿಗೆ ಬಂದಿರತಕ್ಕಂಥದ್ದು. ಆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಪ್ರಕರಣಗಳು ನಡೀಬಾರದು ಎಂಬ ಕಾರಣಕ್ಕಾಗಿ ಸೋರಿಕೆಯಲ್ಲಿ ಭಾಗಿಯಾದವರಿಗೆ ಎಲ್ಲೊಂದು ಕಡೆ 10 ಕೋಟಿ ರೂಪಾಯಿಯಷ್ಟು ದಂಡ ವಿಧಿಸುವಂಥದ್ದು ಮತ್ತು 10 ವರ್ಷ ಶಿಕ್ಷೆಯನ್ನು ಕೊಡುವಂಥ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ. ಆ ಮುಖಾಂತರ 3 ಪ್ರಮುಖ ನಿರ್ಧಾರಗಳನ್ನು ಇವತ್ತು ಕೇಂದ್ರ ಸಚಿವ ಸಂಪುಟ ಸಭೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥ. ಇದರ ಬೆನ್ನಲ್ಲೇ ಸೋಮವಾರ ನಡೆತಕ್ಕಂಥ ಉಭಯ ಕಲಾಪಗಳಲ್ಲಿ ಈ ಬಿಲ್ಲಿಗೆ ಮಸೂದೆಯನ್ನು ಮಂಡಿಸಿ ನಂತರ ಒಪ್ಪಿಗೆ ಪಡಲಿಕ್ಕೆ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥ. ಆ ಮುಖಾಂತರ ಎಲ್ಲ ಒಂದು ಕಡೆ ಈಗಾಗಲೇ ದೇಶಾದ್ಯಂತ ಎಲ್ಲೊಂದು ಕಡೆ ಪರೀಕ್ಷೆಗಳಾಗ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಗೆ ಮದ್ದು ಹರಿಲಿಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥ. ಆ ಮುಖಾಂತರ ಎಲ್ಲೊಂದು ಕಡೆ ಕಠಿಣ ಕಾನೂನು ಕೂಡ ಜಾರಿಗೆ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥ. ಇದರ ಬೆನ್ನಲ್ಲೇ ಅದು ಶೀಘ್ರಗತಿಯಲ್ಲೇ ಆ ಕಾನೂನನ್ನು ಜಾರಿಯಾಗಲಿಕ್ಕೆ ಕೂಡ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ. ಹಾಗಾಗಿ ಸೋಮವಾರ ನಡೆತಕ್ಕಂಥ ಉಭಯ ಸದನಗಳಲ್ಲಿ ಮಸೂದೆಯನ್ನು ಮಂಡಿಸಿ ಒಪ್ಪಿಗೆ ಪಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ 3 ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನವಿತಾ ಜೈನ್, ಇದು ಪಾಸ್ ಆಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ಯಾಕಂದ್ರೆ ಎಲ್ಲಾ ಪಕ್ಷಗಳು ಕೂಡ ಈ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಿಲುವನ್ನ ಹೊಂದಿದ್ದಾರೆ. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಯಾವುದೇ ರೀತಿಯಾದ ವಿಚಾರ ಎತ್ತಲಿಲ್ಲ ಅನ್ನೋದನ್ನ ಕೂಡ ಕಿರಣ್ ರಿಜಿಜು ಹೇಳ್ತಾ ಇದ್ರು. ಸೊ ಇದರ ಬಗ್ಗೆ ಯಾವ ರೀತಿಯಾಗಿ ಈಗ ಪ್ರತಿಪಕ್ಷಗಳು ಬಿಲ್ ಮಂಡನೆಗೆ ಸಹಾಯ ಮಾಡುವಂತಹ ಅಥವಾ ಅಂಗೀಕಾರ ಕೊಡಿಸುವಂತಹ ಸಾಧ್ಯತೆ ಇದೆ? ನವಿತಾ ಜೈನ್, ವಿದ್ಯಾರ್ಥಿ ಮತ್ತು ಯುವ ಸಮೂಹದ ಹೋರಾಟದ ಲಾಭವನ್ನು ಪಡೆಯಲಿಕ್ಕೆ ಕಾಂಗ್ರೆಸ್ನ ನಾಯಕರುಗಳು ತೀರ್ಮಾನ ಮಾಡಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷ ಆ ಲಾಭವನ್ನು ಒಂದು ಹಂತದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಸಿಜೆಪಿ ಹೋರಾಟದ ಬೆನ್ನಲ್ಲೇ ನಾವು ವಿದ್ಯಾರ್ಥಿಗಳ ಪರವಾಗಿದ್ದೀವಿ ಅನ್ನೋ ಮುಖಾಂತರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೂಡ ಇದೀಗ ಕೇಳ್ತಿರ್ತಕ್ಕಂಥದ್ದು. ಮತ್ತು ಇದು ವಿದ್ಯಾರ್ಥಿ ಪರವಾಗಿರ್ತಕ್ಕಂಥ ನಿಲುವಾಗಿರ್ತಕ್ಕಂಥ ಅನಿವಾರ್ಯವಾಗಿ ಕೂಡ ಕಾಂಗ್ರೆಸ್ ಕೂಡ ಬೆಂಬಲವನ್ನು ಸೂಚಿಸುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ವಿದ್ಯಾರ್ಥಿಗಳ ಪರವಾಗಿರ್ತಕ್ಕಂಥ ಕಾನೂನು ಆಗಿರ್ತಕ್ಕಂಥದ್ದು
ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೆ 10 ಕೋಟಿ ರೂಪಾಯಿ ದಂಡ ಮತ್ತು 10 ವರ್ಷ ಶಿಕ್ಷೆ ಅಂತ ಕಠಿಣ ಏನು ಕಾನೂನನ್ನು ತಂದಿರತಕ್ಕಂಥದ್ದು. ಇದರ ಬೆನ್ನಲ್ಲಿ ಈಗಾಗಲೇ ನೀಟ್ ಪರೀಕ್ಷೆ ಸೋರಿಕೆ ಸಂಬಂಧಪಟ್ಟ ಹಾಗೆ ವಿಶೇಷ ತ್ವರಿತಗತಿಯ ನ್ಯಾಯಾಲಯವನ್ನು ಸ್ಥಾಪನೆ ಮಾಡೋಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥದ್ದು ಮತ್ತು ಅದಕ್ಕೆ ಕಾನೂನಿನ ಮಾನ್ಯತೆಯನ್ನು ಕೊಡುವಂಥದ್ದು. ಆ ಮುಖಾಂತರ 3 ತಿಂಗಳ ಗಡುವನ್ನು ನೀಡಿರ್ತಕ್ಕಂಥ 3 ತಿಂಗಳಲ್ಲಿ ವಿಚಾರಣೆ ನಡೆದು ಅಂತಿಮ ತೀರ್ಪನ್ನು ಕೊಡಲಿಕ್ಕೆ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಅನಿವಾರ್ಯವಾಗಿ ವಿಪಕ್ಷಗಳು ಕೂಡ ಈ ಒಂದು ವಿದ್ಯಾರ್ಥಿ ಪರವಾಗಿರ್ತಕ್ಕಂಥ ಮಸೂದೆಗೆ ಒಪ್ಪಿಗೆ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೋಮವಾರ ಕೂಡ ಮಸೂದೆಯನ್ನು ಮಂಡಿಸಲಿಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥದ್ದು. ನವಿತಾ ಜೈನ್, ಈಗ ಈ ಏನು ಕಾಕ್ರೋಚ್ ಪಾರ್ಟಿ ಜನತಾ ಪಾರ್ಟಿ ಅವರೇ ಹೇಳ್ತಾ ಇದ್ರು, ಅದರ ಜೊತೆಗೆ ಅನೇಕರು ಹೇಳ್ತಾ ಇದ್ರು ಯಾವುದೇ ರೀತಿಯ ರಾಜಕೀಕರಣ ಆಗಬಾರ್ದು ಅಂತ ಹೇಳಿ. ಬಟ್ ಇದರಲ್ಲಿ ಈಗಾಗಲೇ ವಿಪಕ್ಷಗಳು, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಈಗಾಗಲೇ ತನ್ನ ಅಸ್ತ್ರವನ್ನಾಗಿ ಮಾಡ್ಕೊಂಡಿರುವಂಥದ್ದು, ಇದು ಬೇರೆಯದ್ದೇ ಆದಂತಹ ಒಂದು ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆಯಾ, ಹೇಗೆ? ಈಗಾಗಲೇ ಸಿಜೆಪಿಯ ನಾಯಕ ಅಭಿಷೇಕ್ ದೀಪ್ಕರ್ ಅವರು ರಾಜಕೀಯ ಪಕ್ಷಗಳು ಇದನ್ನು ರಾಜಕೀಕರಣಗೊಳಿಸಬೇಡಿ ಮತ್ತು ರಾಜಕೀಯ ಲಾಭವನ್ನು ಪಡೆದುಕೊಳ್ಬೇಡಿ ಅನ್ನೋ ಮುಖಾಂತರ ಪರೋಕ್ಷವಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಸೂಚ್ಯವಾಗಿ ತಿಳಿಸಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನೀವು ತಾವು ವಿದ್ಯಾರ್ಥಿಗಳ ಬೆನ್ನಿಗೆ ನಿಲ್ಲಿ ಮತ್ತು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಮತ್ತು ವಿದ್ಯಾರ್ಥಿಗಳ ಜೊತೆ ಹೋರಾಟವನ್ನು ಮಾಡಿ, ಆದರೆ ಇದನ್ನು ರಾಜಕೀಕರಣವನ್ನುಗೊಳಿಸಿ ತಮ್ಮ ಪಕ್ಷದ ರಾಜಕೀಯ ಅಜೆಂಡಾವಾಗಿ ಮಾಡಿಕೊಂಡು ಇದರಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಬೇಡಬೇಡಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಎಲ್ಲೊಂದು ಕಡೆ ವಿದ್ಯಾರ್ಥಿ ಮತ್ತು ಯುವ ಸಮೂಹದ ಎಲ್ಲೊಂದು ಕಡೆ ಹೋರಾಟದ ತೀವ್ರತೆಯನ್ನು ನೋಡಿ ಮತ್ತು ಅದರ ಹೋರಾಟದ ಅಲೆಯನ್ನು ನೋಡಿ ದೇಶಾದ್ಯಂತ ಕಾಂಗ್ರೆಸ್ ಕೂಡ ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು ಮತ್ತು ದೆಹಲಿಯಲ್ಲಿ ಕೂಡ ತೀವ್ರ ಸ್ವರೂಪವಾದ ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಪ್ರತಿಭಟನೆಯ ಭಾಗವಾಗಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ರವರ ರಾಜೀನಾಮೆಯನ್ನು ಕೊಡಲೇಬೇಕಂತೇಳಿ ರಾಹುಲ್ ಗಾಂಧಿ ಒತ್ತಾಯನ ಮಾಡ್ತಿರ್ತಕ್ಕಂಥದ್ದು. ಆದರೆ ಈ ಕ್ರೆಡಿಟ್ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಹೋಗಬಾರ್ದು ಎಂಬುದು ಒಂದು ಲೆಕ್ಕಾಚಾರ ಆದರೆ, ಮತ್ತು ಸಿಜೆಪಿ ತನ್ನ ಹೋರಾಟವನ್ನು ಮಾಡಿರ್ತಕ್ಕಂಥ ಆ ಹೋರಾಟದ ಲಾಭವನ್ನು ಯಾವುದೇ ಕಾರಣ ಕೂಡ ಕಾಂಗ್ರೆಸ್ ಪಡಿಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಕೂಡ ಈ ಹೋರಾಟದ ಲಾಭವನ್ನು ಪಡೆಯಲಿಕ್ಕೆ ಕೂಡ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ. ದಿಲ್ಲಿಯಲ್ಲಿ ಸಿಜೆಪಿ ಹೋರಾಟ ಹಿನ್ನೆಲೆ ನವದೆಹಲಿ ಮೆಟ್ರೋ ನಿಲ್ದಾಣ ಬಂದ್ ಆಗಿದೆ. ಮುಂದಿನ ಆದೇಶ ಬರುವವರೆಗೂ ಬಂದ್ ಮಾಡಲಾಗಿದ್ದು ದೆಹಲಿ ಮೆಟ್ರೋ ರೈಲು ನಿಗಮ ಮಾಹಿತಿಯನ್ನ ಕೊಟ್ಟಿದೆ. ಮುಂದಿನ ಸೂಚನೆವರೆಗೂ ಮೆಟ್ರೋ ನಿಲ್ದಾಣ ಕ್ಲೋಸ್ ಆಗಿದ್ದು ಇಂಟರ್ಚೇಂಜ್ ಸೌಲಭ್ಯ ಕೂಡ ಈಗ ಲಭ್ಯವಿಲ್ಲ. ಈಗಾಗಲೇ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ. ಸಿಜೆಪಿ ಹೋರಾಟದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಮೆಟ್ರೋ ನಿಲ್ದಾಣವನ್ನೇ ಕ್ಲೋಸ್ ಮಾಡಲಾಗಿದೆ. ಮುಂದಿನ ಆದೇಶ ಬರುವವರೆಗೂ ಕೂಡ ಬಂದ್ ಮಾಡಲಾಗಿದೆ. ದೆಹಲಿ ಮೆಟ್ರೋ ರೈಲು ನಿಗಮ ಮಾಹಿತಿಯನ್ನ ಕೊಟ್ಟಿದೆ. ಮುಂದಿನ ಸೂಚನೆವರೆಗೂ ಮೆಟ್ರೋ ನಿಲ್ದಾಣ ಕ್ಲೋಸ್ ಆಗುತ್ತೆ ಅನ್ನುವ ವಿಚಾರವನ್ನ ಮಾಹಿತಿಯನ್ನ ನೀಡಿದೆ. ಒಂದು ಕಡೆ ವಿದ್ಯಾರ್ಥಿಗಳ ಹೋರಾಟ, ಮತ್ತೊಂದು ಕಡೆ ಈ ಒಂದು ಹೋರಾಟದಿಂದ ಈಗ ಮೆಟ್ರೋ ನಿಲ್ದಾಣಗಳೇ ಕ್ಲೋಸ್ ಆಗಿರೋದು ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಈಗಾಗಲೇ ಇದನ್ನೇ ಸಾಕಷ್ಟು ಜನ ಅವಲಂಬನೆ ಮಾಡ್ಕೊಂಡು ಹೋಗ್ತಾ ಇದ್ರು ಅಥವಾ ನಂಬ್ಕೊಂಡು ಇದನ್ನೇ ಮೆಟ್ರೋದಲ್ಲೇ ಸಾಕಷ್ಟು ಜನ ಸಂಚಾರ ಮಾಡ್ತಾ ಇದ್ರು. ಈಗ ಅವರಿಗೂ ಕೂಡ ಇದರಿಂದ ಸಮಸ್ಯೆ ಆಗಿದೆ. ಮುಂದಿನ ಆದೇಶ ಬರುವವರೆಗೂ ಕೂಡ ಈ ಮೆಟ್ರೋ ನಿಲ್ದಾಣಗಳು ಬಂದ್ ಆಗಲಿದೆ ಅನ್ನುವ ಮಾಹಿತಿಯನ್ನ ರೈಲು ನಿಗಮ ಈಗ ಮಾಹಿತಿಯನ್ನ ಕೊಟ್ಟಿದೆ. ಸೊ ಈಗಾಗಲೇ ಮುಂದಿನ ಸೂಚನೆವರೆಗೂ ಮೆಟ್ರೋ ನಿಲ್ದಾಣಗಳು ಯಾವುದೇ ಕಾರಣಕ್ಕೂ ಓಪನ್ ಇರಲ್ಲ, ಸಾರ್ವಜನಿಕರಿಗೆ ಹೋಗೋದಕ್ಕೆ ಅವಕಾಶ ಇರಲ್ಲ, ಜೊತೆಗೆ ಇಂಟರ್ಚೇಂಜ್ ಸೌಲಭ್ಯ ಕೂಡ ಇರೋದಿಲ್ಲ, ಅಲಭ್ಯವಾಗಿರುತ್ತೆ ಅನ್ನುವ ಮಾಹಿತಿಯನ್ನ ದೆಹಲಿ ಮೆಟ್ರೋ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದೆ. ಒಂದ್ ಕಡೆ ದೇಶದಾದ್ಯಂತ ನೀಟ್ ಕೋಲಾಹಲ ಆಗ್ತಾ ಇದ್ರೆ, ಅದರಲ್ಲೂ ಕೂಡ ರಾಷ್ಟ್ರ ರಾಜಧಾನಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಹಿಂಸಾ ಸ್ವರೂಪವನ್ನ ಪಡ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ. 2 ಸುತ್ತಿನ ಸಭೆ ಆಗಿದೆ, 3ನೇ ಸಭೆ ನಾಳೆ ನಡೆಯುತ್ತೆ. 2 ಬೇಡಿಕೆಗಳಿಗೆ ಈಗಾಗಲೇ ಸರ್ಕಾರ ಒಪ್ಪಿಕೊಂಡಿದೆ, ಅಂದ್ರೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಟ್ಟಿದೆ. ಅದೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ವಿಚಾರದಲ್ಲಿ ಇನ್ನೂ ಕೂಡ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಏನು ಆಗಬಹುದು ಅನ್ನುವ ಕುತೂಹಲ. ನಾಳೆ ಸಭೆಗೆ ಬರುವ ಒಳಗೆ ಅವರನ್ನ ವಜಾ ಮಾಡಬೇಕು ಅನ್ನುವ ಬೇಡಿಕೆಯನ್ನ ಇಟ್ಟಿದ್ದಾರೆ ಈಗಾಗಲೇ. ಇನ್ನು ಸಂಸತ್ನ ಉಭಯ ಸದನಗಳಲ್ಲೂ ಕೂಡ ನೀಟ್ ಗದ್ದಲ ಜೋರಾಗಿದೆ. ಆರಂಭ ಆಗಿರುವ 5 ದಿನದಲ್ಲಿ 1 ದಿನವೂ ಕೂಡ ಕಲಾಪ ಸರಿಯಾಗಿ ಆಗಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹ ಮಾಡಿ ಈ ಮತ್ತೆ ಹೋರಾಟಗಳು, ಮತ್ತೆ ಗದ್ದಲಗಳಾಗಿದೆ. ಈ ಹಿನ್ನೆಲೆಯಲ್ಲಿ ಲೋಕಸಭಾ ಕಲಾಪವನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಚರ್ಚೆಗೆ ಕೇಂದ್ರ ಸಿದ್ಧ ಇದೆ ಅಂತ ಹೇಳಿ ಕಿರಣ್ ರಿಜಿಜು ಹೇಳಿದ್ದಾರೆ. ಕೇಂದ್ರ ಸಚಿವರ ಹೇಳಿಕೆ ಮಧ್ಯೆಯೂ ಕೂಡ ಗಲಾಟೆ, ಗದ್ದಲ, ಕೋಲಾಹಲ ಜೋರಾಗಿ ನಡೆದಿದೆ. ಸದನದಲ್ಲಿ ಕಲಾಪವನ್ನ ಮುಂದೂಡಿದ್ದಾರೆ. ಸ್ಪೀಕರ್ ಓಂ ಬಿರ್ಲಾ ಅವರು ಸೋಮವಾರಕ್ಕೆ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದಾರೆ. ಈಗಾಗಲೇ ಚರ್ಚೆಗೆ ಕೇಂದ್ರ ಸಿದ್ಧ ಇದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಒಪ್ಪಿಲ್ಲ.